ಫಿಲಂ ಚೇಂಬರ್ ಅಧ್ಯಕ್ಷರಾಗಿರುವಂತಹ ಎನ್.ಎಂ. ಸುರೇಶ್ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದ್ರೆ ಒಂದ್ ಕಡೆ ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಜೊತೆಗೆ ಇನ್ನೊಂದ್ ಕಡೆ ಏನು ಕನ್ನಡ ಪರ ಹೋರಾಟಗಾರರು ಕೂಡ ಈಗ ಅವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ ದರ್ಶನ್ ಅವರನ್ನ ಬ್ಯಾನ್ ಮಾಡ್ಬೇಕು ಅಂತ. ಸೊ ಏನ್ ಮನವಿ ಕೊಟ್ರು, ಸೊ ಇವ್ರು ಏನ್ ಮಾತಾಡಿದ್ರು ಎಲ್ಲವನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್, ಈಗ ಸರ್ವ ಸಂಘಟನೆಗಳ ಒಕ್ಕೂಟ ಅನ್ನುವಂಥದ್ದು ಬಂದು ಮನವಿ ಕೊಟ್ಟಿದ್ದಾರೆ. ಏನಂತ ಮನವಿ ಕೊಟ್ಟಿದ್ರು ಸರ್? ಮನವಿ ಅದೇ ದರ್ಶನ್ ಅವ್ರಿಗೆ ಬ್ಯಾನ್ ಮಾಡಿ ಅಂತ ಮನವಿ ಕೊಟ್ಟಿದ್ದಾರೆ. ನಾವು ವಿಚಾರ ಹೇಳಿದೆ, ವಿಚಾರಣೆ ಅಂತದಿದೆ. ಪೊಲೀಸ್ನವರು ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಎನ್ಕ್ವೈರಿ ಕಂಡಕ್ಟ್ ಮಾಡಿ ಯಾರು ಸತ್ಯಾಸತ್ಯಗಳನ್ನು ಬಯಲು ಬಂದಿಲ್ಲ. ಯಾರು ಮಾಡಿದ್ರೆ 13 ಜನ ಕಲ್ಪಿಟ್ಸ್ಗಳು ಅಕ್ಯೂಸ್ಗಳಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅದನ್ನ ತನಿಖೆ ಮಾಡ್ತೀವಿ ಅಂತ ನಮ್ಮ ಕಮಿಷನರ್ ಆಫ್ ಪೊಲೀಸ್ ದಯಾನಂದರು ಪಾರದರ್ಶಕತೆ ಮಾಡಿ ಯಾರು ಮಾಡಿದ್ದಾರೆ, ಹೆಂಗ್ ಮಾಡಿದ್ದಾರೆ, ಯಾತಕ್ಕೋಸ್ಕರ ಮಾಡಿದ್ದಾರೆ ಅನ್ನೋ ವಿಚಾರ ತಿಳ್ಕೊಂಡ್ಮೇಲೆ ನಾವೇನೇ ಒಂದು ನಿರ್ಧಾರ ತಗೊಳ್ಳೋದು. ಬಟ್ ಯಾರೇ ಮಾಡ್ಲಿ, ಏನೇ ಮಾಡ್ಲಿ, ಅವ್ರ ಹುಡುಗನಿಗೆ ಆಗಿರೋ ಅನ್ಯಾಯನೇ. ಅವ್ನ ಮನುಷ್ಯನ ಪ್ರಾಣ ಹೋಗ್ಬಿಟ್ಟಿದೆ. 2 ಕಾಸು ಆ 2 ಕಾಸು ಪ್ರಾಣ ಹೋದ್ಮೇಲೆ ಆ ದುಃಖವನ್ನು ತಡ್ಕೊಳ್ಳೋ ಶಕ್ತಿ ತಂದೆ ತಾಯಿ ಕೊಡ್ಲಿ ಅಂತ ಭಗವಂತ ಕೇಳ್ಕೋಬಹುದು. ಪ್ಲಸ್ ಅವ್ರ ಧರ್ಮಪತ್ನಿ ಸಹನಾ ಅವರು ಪ್ರೆಗ್ನೆಂಟ್ ಇದ್ದಾರಂತೆ. ಅವರು ಕೂಡ ಸಾಂತ್ವನ ಹೇಳ್ಬೋದು. ಏನೇ ಎಷ್ಟೇ ಹೇಳಿದ್ರು ಪ್ರಾಣ ಹೋಗ್ಬಿಟ್ಟಿದೆ, ವಾಪಸ್ ತರಕ್ಕಾಗಲ್ಲ. ಈ ವಿಚಾರದಲ್ಲಿ ಯಾರೇ ಸಂಬಂಧಪಟ್ಟ ವ್ಯಕ್ತಿಗಳು, ಯಾರೇ ಆರೋಪಿಗಳಾಗ್ಲಿ, ಇರೆಸ್ಪೆಕ್ಟ್ ಆಫ್ ದ ಸ್ಟೇಟಸ್, ಲೆವೆಲ್, ಡಿಗ್ನಿಟಿ, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವಂತ ಕೆಲಸ ಕಾನೂನು ಮಾಡುತ್ತೆ. ಕಾನೂನು ಪ್ರಕ್ರಿಯೆ ಅಥವಾ ತಪ್ಪು ಮಾಡಿದ ಕಂಡ ಪಕ್ಷದಲ್ಲಿ ಕಾನೂನಿನ ಪ್ರಕಾರ ಏನ್ ಶಿಕ್ಷೆ ಕೊಡಬಹುದು ಅವ್ರು ನಿರ್ಧಾರ ಮಾಡಿ ಕೊಡ್ತಾರೆ. ಅದು ನಮ್ಮ ಕೈಲಿಲ್ಲ. ವಾಣಿಜ್ಯ ಮಂಡಳಿ ಬಂದು ಬ್ಯಾನ್ ಮಾಡ್ತೀರಾ, ನಿರ್ಮಾಪ ಸಂಘ ಬ್ಯಾನ್ ಮಾಡ್ತೀರಾ, ಕಲಾವಿದ ಸಂಘ ಬ್ಯಾನ್ ಮಾಡ್ತೀರಾ, ಅವೆಲ್ಲ ಇನ್ನು ವಿಚಾರಣೆ ಅಂತಿರೋದ್ರಿಂದ ಕಲಾವಿದರಿಗೆ ಸಂಘಕ್ಕೆ ಜವಾಬ್ದಾರಿ ಜಾರಿ. ಕಲಾವಿದರೆಲ್ಲ ಸೇರ್ಕೊಂಡು ಬ್ಯಾನ್ ಮಾಡೋ ವಿಚಾರ ಇಲ್ಲಿವರೆಗೂ ಯಾವ್ದು ಚರ್ಚೆ ಆಗಿಲ್ಲ. ನಮ್ ಕೆಲಸನೂ ಕೂಡ ಅಲ್ಲ ಅದು. ವಾಣಿಜ್ಯ ಮಂಡಳಿ ಏನಂತ ಎಲ್ಲೋ ಗಲಾಟೆ ಆಗ್ತಿದ್ದಂಗೆ ವಾಣಿಜ್ಯ ಮಂಡಳಿ ಜವಾಬ್ದಾರಿ, ವಾಣಿಜ್ಯ ಮಂಡಳಿ ಪದಾಧಿಕಾರಿ ಜವಾಬ್ದಾರಿ, ವಾಣಿಜ್ಯ ಮಂಡಳಿ ಅಫಿಷಿಯಲ್ಸ್ ಕೂಡ ಡಿಸಿಷನ್ ತಗೋಬೇಕು. ಇಟ್ ಇಸ್ ನಾಟ್ ಅವರ್ ಡ್ಯೂಟಿ. ಅದು ಆದ್ರೂ ಕೂಡ ಇಂತಹ ಸಂದರ್ಭಗಳಲ್ಲಿ ವಾಣಿಜ್ಯ ಮಂಡಳಿ, ಕರ್ನಾಟಕ ವಾಣಿಜ್ಯ ಮಂಡಳಿ ನಾವು ಯಾವಾಗ್ಲೂ ಏನೇ ಆದ್ರೂ ಇಂಥ ಸಂದರ್ಭಗಳಲ್ಲಿ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡಿ ಆಮೇಲೆ ಸಾಲ್ವ್ ಮಾಡೋದ್ರ ನಿದರ್ಶನಗಳು ತುಂಬಾ ಇದೆ. ಅದೇ ಈ ಕೇಸಲ್ಲೂ ಕೂಡ ನಮ್ಮ ರಾಜ್ಯದ ಘನತೆ ಗೌರವದ ಕ್ವಶನ್, ಇದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ದೊಡ್ಡ ಕಲಾವಿದ ದರ್ಶನ್ ಇಸ್ ನಾಟ್ ಅನ್ ಆರ್ಡಿನರಿ ಪರ್ಸನ್, ವೆರಿ ಬಿಗ್ಗೆಸ್ಟ್ ಹೀರೋ ಆಫ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಹೀರೋ ಆಫ್ ಕನ್ನಡ ಇಂಡಸ್ಟ್ರಿ ಅಂಡ್ ಬಿಗ್ಗೆಸ್ಟ್ ಇನ್ ಇಂಡಿಯಾ ಆಲ್ಸೋ. ಅಂತ ಒಂದು ನಟನಕ್ಕೆ ಇದರಲ್ಲಿ ಇಂಥ ಒಂದು ಕೆಲಸ ಆಗಿದೆ ಅಂದಾಗ ಯಾರು ನಂಬಲ್ಲ ಬಿಗಿನಿಂಗ್ ಅಲ್ಲಿ. ಈಗ ಅಭಿಮಾನಿಗಳೇ ಈಗ ಇತ್ತೀಚೆಗೆ ಬಂದು ಫೋನ್ ಮಾಡಿರೋ ತಪ್ಪು ಅನ್ನೋದು ಅಭಿಪ್ರಾಯ ನೋಡ್ತಾ ಇದ್ದೀನಿ. ಮಿಕ್ಸೆಡ್ ಒಪಿನಿಯನ್ ಬರ್ತಾ ಇದೆ. ಅಷ್ಟೊಂದು ದೊಡ್ಡ ಅಭಿಮಾನಿ ಇದ್ದಾಗ ಅಭಿಮಾನಿಗೋಸ್ಕರ ನಾವ್ ಹೆಂಗಿರ್ಬೇಕು ಅನ್ನೋದು ಅಳವಡಿಸ್ಬೇಕಾಯ್ತು. ಇದು ನಾಟ್ ಆರ್ಡರ್ ಮ್ಯಾಟರ್. ವೈ ಯು ಶುಡ್ ಇನ್ವಾಲ್ವ್ ಇನ್ ಸಚ್ ಮ್ಯಾಟರ್ಸ್? ವೈ ಯು ಶುಡ್ ಪೋಕ್ ಇಸ್ ನೋಸ್ ಫಾರ್ ದಿಸ್ ಥಿಂಗ್ಸ್? ಕಾನೂನು ಇತ್ತಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ಎಜುಕೇಶನ್ ಇರುತ್ತೆ, ಥಿಂಕಿಂಗ್ ಕೆಪಾಸಿಟಿ ಇರುತ್ತೆ, ಮಾಡ್ಬೇಕಾಗಿದೆ. ಇದು ಎಷ್ಟು ಸಮಸ್ಯೆ ನೋಡಿ. ಇತ್ಲಾಗೆ ಅಭಿಮಾನಿಗಳು ಬೇಜಾರು, ಮಾಧ್ಯಮದನ್ನು ಕ್ವಶನ್ ಮಾಡ್ತೀರಾ, ಅಲ್ಲಿ ಕಾನೂನು ನಡೆಯಲ್ಲಿ ಪ್ರಕ್ರಿಯೆ ಮಾಡ್ತೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ. ನಾವೇನ್ ಮಾಡಕ್ಕಾಗತ್ತೆ? ನೀವು ಅದ್ಬಿಟ್ಟು ಬಂದು ನಮಗೆ ಅದು ಮಾಡಿ ಪನಿಷ್ಮೆಂಟ್ ತಗೊಂತೀರಾ, ಬ್ಯಾನ್ ಮಾಡ್ತೀರಾ ಅಂದ್ರೆ ಏನು? ಪದೇ ಪದೇ ಆ ಕ್ವಶನ್ಗಳು ದಯವಿಟ್ಟು ಹೋಗಿ ಕಲಾವಿದ ಸಂಘದಲ್ಲೂ ಕೇಳ್ಕೊಳ್ಳಿ ದಯವಿಟ್ಟು. ಈಗ ಇನ್ನು ಪ್ರಕರಣ ಕೂಡ ತನಿಖೆಯಲ್ಲಿದೆ. ಸೊ ಆರೋಪಿಗಳಷ್ಟೇ, ಇನ್ನು ಅಪರಾಧ ಅನ್ನೋದು ಸಾಬೀತಾಗಿಲ್ಲ. ಈ ಹಂತದಲ್ಲೇ ನೀವೇನಾದ್ರೂ ಮೀಟಿಂಗ್ ಮಾಡ್ತೀರಾ? ಯಾಕಂದ್ರೆ ಅವರು ಸರ್ವ ಸಂಘಟನೆಗಳ ಒಕ್ಕೂಟ ಮನವಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಹೇಳಿದ್ರು ವಾಣಿಜ್ಯ ಮಂಡಳಿ ನಿಷ್ಪ್ರಯೋಜಕ ಅನ್ನೋ ರೀತಿಲಿ ಅವ್ರು ಮಾತಾಡಿದ್ರು. ಸಂಘಟನೆ ಹೇಳಿದ್ರೆ ನಿಷ್ಪ್ರಯೋಜಕ ಹೇಳಕ್ಕಾಗಲ್ಲ. ವಾಣಿಜ್ಯ ಮಂಡಳಿ ಅದ್ರದೇ ಅಸ್ತಿತ್ವ ಇದೆ. 85 ವರ್ಷ ಇತಿಹಾಸ ಇದೆ. ಅವ್ರಿಗೆ ಗೊತ್ತಿರಲ್ಲ ಪಾಪ. ಅವ್ರು ಮಾತಾಡಿದಂತ ನಾವೇನು ಬೇಜಾರಲ್ಲ. ಡ್ಯೂ ಟು ಅವ್ರಿಗೆ ಲ್ಯಾಕ್ ಆಫ್ ಕಮ್ಯುನಿಕೇಶನ್, ಲ್ಯಾಕ್ ಆಫ್ ನಾಲೆಜ್ ಮಾತಾಡಿರ್ಬೋದು. ನಿಷ್ಪ್ರಯೋಜಕ, ವಾಣಿಜ್ಯ ಮಂಡಳಿ ಮುಚ್ಚಿಬಿಡ್ತೀನಿ, ತೆಗೆದು ಬಿಡ್ತೀನಿ, ಅವೆಲ್ಲ ಮಾತಾಡಬಾರ್ದು. ಕನ್ನಡ ಪರ ಸಂಘಟನೆಗಳಿಗೆ ಎಷ್ಟು ಜವಾಬ್ದಾರಿ ಇದೋ ಕನ್ನಡ ಪರ ಚಿಂತನೆ ನಮಗೂ ಕೂಡ ತುಂಬಾ ಇದೆ. ಕನ್ನಡ ನೆಲ, ಜಲ, ಭಾಷೆ ವಿಚಾರ ನಾವು ಕೂಡ ಹೋರಾಟ ಮಾಡಿದೀವಿ. ಹೋರಾಟ ಮಾಡಿ ಅದಕ್ಕೆ ಸ್ಪಂದಿಸುವಂತ ಎಲ್ಲಾ ಸಂಘಟನೆ ಸಪೋರ್ಟ್ ಮಾಡಿದ್ದಾರೆ. ದೊಡ್ಡ ಸಂಘಟನೆ ನಾವು ಜೊತೆಗಿದ್ದೀವಿ, ಒಡನಾಟ ಇದೆ, ಮಾಡ್ತೀವಿ. ನಿಷ್ಕ್ರಿಯ ಅನ್ನೋದು ತಪ್ಪು. ಅವ್ರು ಹೇಳಿದೆ, ಅಲ್ಲೇ ಸ್ಪಾಟ್ ಅಲ್ಲಿ ಹೇಳಿದ್ನಿ, ಮಾತಾಡಬಾರ್ದು, ತಪ್ಪು ಅಂತ ಹೇಳಿದೀನಿ. ಅವರು ಕೂಡ ಒಪ್ಕೊಂಡ್ರು. ಅವರು ಕೂಡ ಕೊಟ್ಟಿರೋದು ತಪ್ಪೇದಿಲ್ಲ. ಕನ್ನಡ ಪರ ಸಂಘಟನೆಗಳ ದೊಡ್ಡ ಹೀರೋ ಕರ್ನಾಟಕದ ಜನರಿಗೆ ನೋವು ಮಾಡುವಂತ ಕೆಲಸ ಆಗಿದೆ ಅಂತ ನೋವಾದಾಗ ಅವ್ರು ಬಂದು ಕೂಡ ಧರ್ಮ ಮಾಡಿದ್ರು. ಅದಕ್ಕೆ ಬಗ್ಗೆ ನಾವು ಚಿಂತೆ ಮಾಡೋದು ಅಂದ್ರೆ ಇಲ್ಲ. ಈಗ ತನಿಖೆ ಪೂರ್ಣವಾಗಿ ಮುಗಿದು ಇನ್ ಕೇಸ್ ಅವರು ತಪ್ಪಿತಸ್ಥರು ಅಂತ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಆ ಸಂದರ್ಭದಲ್ಲಿ ಮೀಟಿಂಗ್ ಮಾಡ್ತೀರಾ, ಹೇಗೆ ಸರ್? ಆ ಸಂದರ್ಭದಲ್ಲಿ ಮೀಟಿಂಗ್ ಮಾಡೋದಿಲ್ಲ. ಅವ್ರೆ ನಿರ್ಮಾಪಕರಿಗೆ ಅದಕ್ಕೆ ಕೇಳ್ತಾ ಇಲ್ಲ. ನಿರ್ಮಾಪಕರಿಗೆ ಸಿನಿಮಾ ಶೂಟಿಂಗ್ ಮಾಡ್ಬೇಕಲ್ಲ, ಈಗ ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆಯಲ್ಲ. ಆಮೇಲೆ ಯಾರು ಹಣಕಾಸು ಕೊಟ್ಟರು
ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇರುತ್ತೆ ಅವ್ರು ನೋಡ್ಬೇಕಲ್ವಾ. ಹೌದು. ಏಕಾಏಕಿ ನಾವು ತೆಗೆದು ಬಿಡ್ತೀನಿ ಮಾಡ್ಬಿಡ್ತೀನಿ ಆಗತ್ತಾ? ಅದ್ರ ಬಗ್ಗೆ ಕೂಲಂಕುಷ ಚಿಂತನೆ ನಾವು ಮಾಡ್ತೀನಿ. ಒಬ್ಬ ನಟನನ್ನ ಬ್ಯಾನ್ ಮಾಡೋದು ನಿಮ್ಮ ವ್ಯಾಪ್ತಿಗೆ ಬರುತ್ತಾ ಹೇಗೆ ಸರ್? ನಮ್ಮ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಾಣಿಜ್ಯ ಮಂಡಳಿ ಆಕ್ಟಿವಿಟಿ ಇಷ್ಟೇ. ನಿರ್ಮಾಪಕರು, ವಿತರಕರು, ಪ್ರದರ್ಶಕರಿಗೆ ಆಗೋ ಸಮಸ್ಯೆಗಳು ಸ್ಪಂದಿಸಾಗಿ ನಮ್ಮ ಸಂಘ ಇರುತ್ತೆ. ಆದ್ರೂ ಕೂಡ ಸಿನಿಮಾ ಅಂದ್ಮೇಲೆ ಆದ್ರೂ ಕೂಡ ಇದು ಪಾರ್ಟ್ ಆಫ್ ಅವರ್ ಫಿಲಮ್ ಇಂಡಸ್ಟ್ರಿ. ಇಲ್ಲಿ ನಿರ್ಮಾಪಕರು, ವಿತರಕರು ಪ್ರದರ್ಶಿಸಿದಾಗ ಇಂಥ ಸಂದರ್ಭಗಳಲ್ಲಿ ನಮ್ಮ ಬಯಲಾದ ಇಲ್ದಿದ್ರು ಕೂಡ ಬಂಧಿಸುವಂತ ಕೆಲಸ ಮಾಡ್ತಾ ಇದ್ವಿ, ಮುಂದೂಕು ಮಾಡ್ತೀವಿ. ಅದಕ್ಕೆ ಕಲಾವಿದ ಸಂಘನೇ ಸಪರೇಟ್ ಇದೆ, ಆದ್ರೆ ಇದು ಡಿಸಿಷನ್ ಕಲಾವಿದರ ಸಂಘ ತೆಗೆದುಕೊಳ್ಳುತ್ತಾ? ನಿರ್ಮಾಪಕ ಸಂಘ ಸಪರೇಟ್ ಇದೆ, ನಿರ್ದೇಶಕ ಸಪರೇಟ್ ಇದೆ. ಆಯಾ ಸಂಘಗಳು ಆಯಾ ವ್ಯಾಪ್ತಿಯ ಮೆಂಬರ್ಗಳಿಗೆ ಇಂಥ ಸಮಸ್ಯೆಗಳು ಬಂದಾಗ ಅವ್ರವರೇ ಸಾಲ್ವ್ ಮಾಡ್ಕೊಡೋದು ಒಂದು ಮುಂಚೆ ನಡ್ಕೊಂಡ್ರ ವಿಚಾರ. ಅದೇ ತರ ಇದು ಕೂಡ ಆಗತ್ತೆ ನೋಡಿ. ತಮ್ಮ ಗಮನಕ್ಕಿರುವಂತೆ ದರ್ಶನ್ ಅವ್ರದ್ದು ಮೂವಿ ಯಾವ್ದಾದ್ರು ಶೂಟಿಂಗ್ ಆಗ್ತಾ ಇತ್ತ ಹೇಗೆ? ಸೊ ಇನ್ ಕೇಸ್ ಆಗ್ತಾ ಇದ್ರೆ ಆ ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಯಾರಾದ್ರೂ ತಮ್ಮ ಜೊತೆಗೆ ಮಾತಾಡಿದ್ರ ಹೇಗೆ? ಜೊತೆಗೆ ಒಬ್ಬ ಹೀರೋ ಅಂದ ತಕ್ಷಣ ಕಾಲ್ ಶೀಟ್ ಗಳನ್ನ ಸಾಕಷ್ಟು ಕೊಟ್ಟಿರ್ತಾರೆ. ಸೊ ಅವರಿಗೆ ಪ್ರೊಡ್ಯೂಸ್ ಮಾಡುವಂತವ್ರಿಗೂ ಕೂಡ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗತ್ತೆ. ಇನ್ ಕೇಸ್ ಅಪರಾಧ ಸಾಬೀತಾಗ್ಬಿಟ್ರೆ ವಾಟ್ ನೆಕ್ಸ್ಟ್ ಅಂತ ಈ ತರ ಯಾರಾದ್ರೂ ನಿಮ್ ಜೊತೆ ಮಾತಾಡಿದಾರ ಏನ್ ಸರ್? ಇದುವರೆಗೂ ನಮ್ಗೆ ಯಾರು ಬಂದು ಕೇಳಿಲ್ಲ. ಬಟ್ ನಮ್ ಸಿನಿಮಾ ನಡೀತಾ ಇರೋದು ಗೊತ್ತು. ಅವ್ರು ಕೇಳಲಿ ಬಿಡ್ಲಿ ನಮ್ಗೆ ವಿಚಾರ ಗೊತ್ತಾಗಿರುತ್ತೆ. ಅಕಸ್ಮಾತ್ ಕೇಳಿ ಒಂದು ಸಪೋರ್ಟ್ ಮಾಡೋದು ಕೇಳಿದ್ರೆ ನಾವು ಸಪೋರ್ಟ್ ಮಾಡೋದಕ್ಕೆ ಕೆಲಸ ಮಾಡ್ತೀವಿ. ಯಾರೇ ಏನೇ ಆಗ್ಲಿ, ಈಗ ಸಪೋರ್ಟ್ ಮಾಡ್ಬೇಕು ಅಂದ್ರೆ, ಸಿನಿಮಾ ಶೂಟಿಂಗ್ ಮಾಡ್ಬೇಕು ಅಂದ್ರೆ ಈ ಎನ್ಕ್ವೈರಿ ಹಂತ ಇರ್ಬೇಕಾದ್ರೆ ಆ ಕಾನೂನು ಅಡಿಯಲ್ಲಿ ಅದೇ ಆದ ಒಂದು ಸಿಸ್ಟಮ್ ಇರುತ್ತೆ. ಅದು ಕೋರ್ಟ್ ಜಡ್ಜ್ಮೆಂಟ್ ಏನಾಗುತ್ತೆ ನಮಗೂ ಗೊತ್ತಿಲ್ಲ. 6 days ಪೊಲೀಸ್ ಕಸ್ಟಡಿ ಇದ್ದಾರೆ. ಫರ್ದರು ಕೂಡ ಏನೋ ಎಕ್ಸ್ಟೆನ್ಷನ್ ಆದ್ರೆ ಅದು ತೊಂದರೆ ಆಗೇ ಆಗುತ್ತೆ. ಅವಾಗ ಬಂದಾಗ ನಾವು ನೋಡಿ ಚರ್ಚೆ ಮಾಡಿ ಮಾತಾಡ್ತೀವಿ. ಅಂದ್ರೆ ಈಗ ಪ್ರೊಡ್ಯೂಸರು, ಡೈರೆಕ್ಟರ್ ಮತ್ತೆ ಫಿಲಂ ಚೇಂಬರು ಹಾಗೆ ಕಲಾವಿದರ ಸಂಘ ಎಲ್ರು ಕೂತು ಆಮೇಲೆ ಡಿಸೈಡ್ ಮಾಡ್ತೀರಾ ಅಂತ ಅಪರಾಧ ಏನಾದ್ರು ಸಾಬೀತಾದ್ರೆ? ಮಾಡ್ಲೇಬೇಕು, ಅವಾಗ ಚಿಂತೆ ಮಾಡ್ತೀವಿ. ಇನ್ನೊಂದು, ನೀವು ಕೂಡ ಫ್ಯಾನ್ಸ್ ಗೆ ಹೇಳ್ಬೋದು, ಯಾಕಂದ್ರೆ ಇಲ್ಲಿ ಪಾಸಿಟಿವ್ ಕೂಡ ಇದೆ, ನೆಗೆಟಿವ್ ಕೂಡ ಇದೆ ಈ ಒಂದು ವಿಚಾರಕ್ಕೆ. ಒಂದಷ್ಟು ಜನ ಫ್ಯಾನ್ಸ್ ಅಲ್ಲಿ ಸ್ಟೇಷನ್ ಮುಂದೆ ಹೋಗಿ ಡಿವೋರ್ಸ್ ಈ ತರ ತಪ್ಪು ಮಾಡಿಲ್ಲ ಅನ್ನೋದು ಹೇಳ್ತಿದ್ದಾರೆ. ಜೊತೆಗೆಲ್ಲಾದ್ರೂ ಫ್ಯಾನ್ಸ್ ಅತಿರೇಕಕ್ಕೆ ಹೋದ್ರೆ ಇನ್ನೊಂದು ಯಾವ್ದಾದ್ರು ಬ್ಯಾಡ್ ಇನ್ಸಿಡೆಂಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಫ್ಯಾನ್ಸ್ ಏನ್ ಹೇಳ್ತೀರಾ? ಯಾಕಂದ್ರೆ ಈ ಸಂದರ್ಭದಲ್ಲಿ ಅವ್ರು ಅಪರಾಧ ಮಾಡಿದಾರೋ ಇಲ್ವೋ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಫ್ಯಾನ್ಸ್ ಅಪರಾಧ ಗೊತ್ತಾಗತ್ತ ಸುಮ್ಮನೆ ಇರೋದು ಒಳ್ಳೇದು. ಕಾನೂನು ಕೈ ತಗೊಂಡು ಮಾಡ್ತೀನಿ ಅಂದ್ರೆ ಆಗ್ಬಿಡತ್ತಾ? ಐ ಡೋಂಟ್ ಅಗ್ರಿ ವಿತ್ ದಿಸ್. ಫ್ಯಾನ್ಗಳು ಕೂಡ ಸುಮ್ಮನೆ ಇರ್ಬೇಕಾಗತ್ತೆ. ವಾಚ್ ಮಾಡ್ಲಿ, ಅವ್ರಿಗೂ ನೋವಿರುತ್ತೆ. ನಾವು ದೊಡ್ಡ ನಟ ಹಿಂಗಾಗ್ಬಿಡ್ದಲ್ಲ ಏನಾಯ್ತು ಅಂತ ಚಿಂತೆ ಇರುತ್ತೆ. ಲೆಟ್ ದೇ ಮೇಡ್ ಫಾರ್ ಫ್ಯೂ ಡೇಸ್. ಆಮೇಲೆ ಯಾರು ಮಾಡಿದ್ದಾರೆ, ಏನ್ ಬಿಟ್ಟಿದ್ದಾರೆ, ಪಾರದರ್ಶಕದಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುತ್ತೆ. ಎನ್ಕ್ವೈರಿ ಮಾಡಿದ್ಮೇಲೆ ಮಾತಾಡ್ಲಿ. ಈ ಸುಮ್ಮನೆ ಕಾನೂನು ಕೈಗೆತ್ಕೊಂಡು ನಾನು ಗಲಾಟೆ ಮಾಡ್ತೀನಿ, ಕೂಗ್ತೀನಿ ಅಂದ್ರೆ ಸಾಲ್ವ್ ಮಾಡೋಕ್ಕಾಗತ್ತಾ? ಕೆನ್ ವಿ ಸ್ಟಾಪ್? ನಾಳೆ ಒಂದು ಸ್ಟ್ರೈಕ್ ಮಾಡ್ರೆ ನಾವು ಹೊಡೆದಕ್ಕಾಗತ್ತಾ? ಕಾನೂನು ಅದ್ರ ಪ್ರಕ್ರಿಯೆಗಳಿದೆ, ಅದ್ ಮಾಡ್ತೀವಿ, ಬಿಟ್ಬಿಡಿ ಸಾಕು. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋರ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಇದೊಂದು ಸ್ಟಾರ್ ವಾರ್ ಕೂಡ ಕಾರಣ ಆಗ್ಬಿಡ್ಬೋದು. ಯಾಕಂದ್ರೆ ಎಲ್ರು ಈಗ ಶಾಂತವಾಗಿರ್ಬೇಕಾಗತ್ತೆ. ಯಾಕಂದ್ರೆ ಕಸ್ಟಡಿಲಿ ಇದ್ದಾರೆ, ಅವ್ರು ನಿಜವಾಗ್ಲೂ ಅಪರಾಧ ಮಾಡಿದ್ರೆ ಶಿಕ್ಷೆ ಆಗತ್ತೆ, ನಿರಪರಾಧಿ ಆದ್ರೆ ಹೊರಗ್ ಬರ್ತಾರೆ. ಈ ಸಂದರ್ಭದಲ್ಲಿ ಆ ಒಂದು ಕಾಮೆಂಟ್ ಗಳು ಕೂಡ ಇನ್ನೊಂದು ಬ್ಯಾಡ್ ಇನ್ಸಿಡೆಂಟ್ ಆಗೋದಕ್ಕೆ ರೀಸನ್ ಆಗ್ಬೋದು. ಏನು ಆಗಲ್ಲ, ನೀವ್ ಯಾಕೆ ಪ್ರೆಡಿಕ್ಟ್ ಮಾಡ್ಕೊಂತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಇದೆ. ಸೊ ಬೇರೆ ಬೇರೆ ಸ್ಟಾರ್ ಗಳ ಫ್ಯಾನ್ಸ್ ಇರಬಹುದು, ಅವ್ರು ಹೀಗೆ ಇವ್ರು ಹೀಗೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅದಕ್ಕೇನು ಕಡಿವಾಣ ಇಲ್ಲ. ಇದು ವಾಕ್ ಸ್ವಾತಂತ್ರ್ಯ ಅಂತಾರೆ. ಏನ್ ಬೇಕಾದ್ರೆ ಮಾತಾಡ್ತಾ ಇರ್ತಾರೆ. ಏನವ್ರಿಗೆ ಇದಕ್ಕೆ ಅವ್ರ ಮೈಂಡ್ ಅಲ್ಲಿ ಯಾವ ಟೈಮಲ್ಲಿ ಏನಿರುತ್ತೋ ಹಾಕ್ಬಿಟ್ರೆ ಮುಗಿದೋಯ್ತಾ? ಬರ್ಕೊಳ್ಳಿ ಬಿಡಿ, ಏನ್ ಮಾಡಕ್ಕಾಗತ್ತೆ? ಬರ್ಕೊಂಡಿದ್ದೆಲ್ಲ ನಿಜ ಇಂಪ್ಲಿಮೆಂಟ್ ಮಾಡಕ್ಕಾಗತ್ತಾ? ಅದಕ್ಕೆಲ್ಲ ಕನ್ಸಿಡರೇಷನ್ ಮಾಡ್ಲೇಬೇಡಿ. ಈ ಸುಳ್ಳು ಬರೀತಾರೆ, ನಿಜಾನೂ ಬರೀತಾರೆ, ಪಾಸಿಟಿವ್, ನೆಗೆಟಿವ್, ಇನ್ನು ಓವರ್ ನೆಗೆಟಿವ್ ಮಾಡ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಕೆಲಸ ಮಾಡಕ್ಕಾಗತ್ತ? ಲೆಟ್ ದೆಮ್ ರೈಟ್ ಅಷ್ಟೇ. ಕಾನೂನು ಅಡಿಯಲ್ಲಿ ಕಾನೂನು ಪ್ರಕಾರ ಕಾನೂನನ್ನ ರಕ್ಷಣೆ ಮಾಡ್ಕೊಂಡು ಕಾನೂನು ತಗೊಂಡು ಹೋಗುವಂತ ಪೊಲೀಸ್ನವರು. ಪೊಲೀಸ್ ಈಸ್ ಪವರ್ಫುಲ್. ನಮ್ ಕನ್ನಡ ಪೊಲೀಸ್ ಅದು ಪವರ್ಫುಲ್. ಅವ್ರು ಕಾನೂನು ನೋಡಿ ಏನೇನು ನಿರ್ಧಾರ ತಗೊಂಡು ಏನೇನು ಎನ್ಕ್ವೈರಿ ಮಾಡ್ಕೊಂಡ್ರು ಅಲ್ಟಿಮೇಟ್ ಅದೇ ಫೈನ್ ಆಗತ್ತೆ. ಯಾವುದು ಕಾನೂನು ನಾನು ಇಲ್ಲ, ನೀವು ಇಲ್ಲ ಫಸ್ಟ್, ಆಮೇಲೆ ಅಭಿಮಾನಿಗಳು ಫಸ್ಟ್ ಇಲ್ಲ. ಅಲ್ಟಿಮೇಟ್ಲಿ ಲಾ ಇದೆಲ್ಲ ಅಷ್ಟು ಮಾಡ್ಕೊಂಡು. ಓಕೆ, ಥ್ಯಾಂಕ್ ಯು. ಫಸ್ಟ್ ಇದನ್ನ ಕೇಳಿದಾಗ ತಮಗೂ ಕೂಡ ಶಾಕ್ ಅನಿಸ್ತಾ ಏನು? ಶಾಕು ಏನಾಗತ್ತೆ, ಆಯ್ತು, ಬಹಳ ಬೇಜಾರಾಯ್ತು, ನೋವಾಯ್ತು. ಕನ್ನಡ ಚಿತ್ರ ದೊಡ್ಡ ನಟನಿಗೆ ಹಿಂಗ ಆಗ್ಬಿಟ್ರೆ ಕನ್ನಡ ಚಿತ್ರರಂಗಕ್ಕೆ ಆಗೋ ಲಾಸ್ ಬಗ್ಗೆ ಚಿಂತೆ ಮಾಡ್ಬೇಕು. ಒಳ್ಳೊಳ್ಳೆ ಸಿನಿಮಾ ಒಂದ್ ಸಿನಿಮಾ ಮಾಡಿದ್ರೆ ಮಿನಿಮಮ್ 150-100 ಪಿಕ್ಚರ್ ಹೊಡೋದು ದೊಡ್ಡ ನಟ. ಇಂಥ ಒಂದು ದುರಂತ ಆಗ್ಬಾರ್ದು ಅಂತ ಖಂಡಿತ ಅನ್ಸಿದೆ. ಅವ್ರೊಂದು ಯಾವ್ದೇ ಏನೇ ಆಗ್ಲಿ, ದರ್ಶನ್ ಅವರು ದೊಡ್ಡ ನಟ, ಅವನು ಮಹಾನ್ ನಟ. ಅದೆಂತ ಆಕ್ಟಿಂಗ್ ಕೊಟ್ಟರು ಮಾಡುವಂತ ಒಂದು ಶಕ್ತಿ. ಅವ್ರದೇ ಆದ ಅಭಿಮಾನಿಗಳು, ಅವ್ರದೇ ಆದ ಒಂದು ಸ್ಟೈಲು, ಅವ್ರದೇ ಆದ ಒಂದು ವರ್ಚಸ್ಸಿತ್ತು. ಇಂಥ ಸಂದರ್ಭಗಳಲ್ಲಿ ಇಂಡಿವಿಜುವಾಲಿಟಿ ಬಗ್ಗೆ, ಇಂಡಿವಿಜುವಲ್ ವರ್ಚಸ್ ಬಗ್ಗೆ ಉಳಿಸ್ಕೊಳ್ಳೋದು ಬಿಟ್ಟು ಅವ್ರವ್ರದ ಇಚ್ಛೆ. ನಾವು
ಹೇಳಕ್ಕಾಗಲ್ಲ ಸಾರಿ. ಸ್ಟಿಲ್ ಐ ಆಮ್ ಅಭಿಮಾನಿ. ಇದಿಷ್ಟು ಕೂಡ ಫಿಲಂ ಚೇಂಬರ್ ಅಧ್ಯಕ್ಷರಾಗಿರುವಂತಹ ಎನ್ ಸುರೇಶ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.